ಎಲ್ಲರಿಗೂ ನಮಸ್ಕಾರ. ನೀವು ಕೂಡ ನಿಮ್ಮ ಕೂದಲು ಉದುರುತ್ತಿದೆ ಅಂತ ಚಿಂತಿಸಿದ್ದೀರಾ? ಏನ್ ಮಾಡ್ಕೋಬೇಕು, ಯಾವ ತರ ಆಹಾರ ತಿನ್ಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಚಿಂತೆ ಅಥವಾ ಕಾಳಜಿ ಆಗಿದ್ರೆ ಈ ವಿಡಿಯೋ ನಿಮಗೋಸ್ಕರ. ಹೇಗೆ ಕೂದಲು ಉದುರುವುದು ಒಂದು ಸಾಮಾನ್ಯವಾದ ರೀತಿಯಲ್ಲಿ ಉದುರುತ್ತೋ ಅದರ ಬೆಳವಣಿಗೆ ಕೂಡ ಒಂದು ಸೈಕಲ್ ಇಂದ ಆಗುತ್ತೆ. ಅದಕ್ಕೆ ನಾವು ಹೇರ್ ರೀಗ್ರೋತ್ ಸೈಕಲ್ ಅಂತ ಹೇಳ್ತೀವಿ. ಪ್ರತಿ ತಿಂಗಳಿಗೆ ಹೇಗೆ ಹೆಣ್ಣು ಮಕ್ಕಳು ಮುಟ್ಟನ್ನ ಆಗುತ್ತಾರೋ ಅದೇ ರೀತಿ ಒಂದು ಋತುಚಕ್ರ ಹೇಗಿರುತ್ತೋ ಹಾಗೆ ಹೇರಿಗೂ ಕೂಡ ಅಥವಾ ಕೂದಲಿಗೂ ಕೂಡ ಒಂದು ಚಕ್ರವಿರುತ್ತೆ. ಅದು ಪ್ರಕೃತಿಯಲ್ಲಿ ಒಂದು ಸಾಮಾನ್ಯವಾದ ನಿಯಮ. ಸೊ ಕೂದಲು ಹುಟ್ಟುವುದು, ಬೆಳೆಯುವುದು ಹಾಗೂ ಉದುರುವುದು ಒಂದು ಚಕ್ರದಂತೆ ಇರುತ್ತೆ. ಅದಕ್ಕೆ ನಾವು ಹೇರ್ ರೀಗ್ರೋತ್ ಸೈಕಲ್ ಅಂತ ಹೇಳ್ತೀವಿ. ಸೊ ಈ ಹೇರ್ ರೀಗ್ರೋತ್ ಸೈಕಲ್ ಅಲ್ಲಿ ಎಷ್ಟು ಫೇಸಸ್ ಇರುತ್ತೆ? ಯೂಶಲಿ ಅಂದ್ರೆ ಸಾಮಾನ್ಯವಾಗಿ 3 ಫೇಸ್ ಇರುತ್ತೆ. ಅದ್ರ ಜೊತೆಗೆ ಇನ್ನೂ ಒಂದು ಫೇಸ್ ಕೂಡ ನಾವು ಸೇರಿಸ್ಕೋಬಹುದು. ಸೊ ಫಸ್ಟ್ ಫೇಸ್ ಏನಪ್ಪಾ ಅಂತಂದ್ರೆ ಅನಾಜನ್ ಫೇಸ್ ಅಂತ. ಅದಕ್ಕೆ ನಾವು ಗ್ರೋತ್ ಫೇಸ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ 85% ಕೂದಲುಗಳು ಈ ಸ್ಥಿತಿಯಲ್ಲಿ ಇರುತ್ತೆ, ಅಂದರೆ ಗ್ರೋತ್ ಫೇಸ್ ಅಲ್ಲಿ ಇರುತ್ತೆ. ಸೊ ಈ ಫೇಸ್ ಅಲ್ಲಿ ಇದ್ದಾಗ ಕೂದಲು ಯೂಶಲಿ ಪ್ರತಿ ತಿಂಗಳು 1 ಸೆಂಟಿಮೀಟರ್ ಅಷ್ಟು ಉದ್ದ ಬೆಳೆಯುತ್ತದೆ. ಅಂದರೆ ವರ್ಷಕ್ಕೆ ಒಂದು 12 ಸೆಂಟಿಮೀಟರ್ ಅಂದರೆ 1 ಫೀಟ್ ವರೆಗೂ ಉದ್ದ ಬೆಳೆಯುತ್ತದೆ. ಈ ಗ್ರೋತ್ ಫೇಸ್ ಯೂಶಲಿ 2 ರಿಂದ 6 ವರ್ಷದವರೆಗೆ ಇರುತ್ತದೆ. ಅಂದ್ರೆ ಇದು ನಿಮ್ಮ ಡಿಪೆಂಡ್ ಆಗುತ್ತೆ, ನಿಮ್ಗೆ ಯಾವ ತರ ಆಹಾರವನ್ನು ಸೇವಿಸ್ತಿದ್ದೀರಾ, ನಿಮ್ಮ ಲೈಫ್ ಸ್ಟೈಲ್ ಹೇಗಿರುತ್ತೆ, ನಿಮ್ಮ ಹೇರ್ ಕೇರ್ ಹೇಗಿರುತ್ತೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದ್ರೆ ಈ ಗ್ರೋತ್ ಫೇಸ್ ತುಂಬಾ ಚೆನ್ನಾಗಿದ್ರೆ ಆಲ್ಮೋಸ್ಟ್ ಒಂದು 6 ಇಯರ್ಸ್ ವರೆಗೂ ಈ ಫೇಸ್ ನ ನೀವು ಕಂಟಿನ್ಯೂ ಆಗಿ ಮಾಡಬಹುದು. ಅಂದ್ರೆ 6 to 7 ಫೀಟ್ ವರೆಗೂ ನಿಮ್ಮ ಕೂದಲು ಉದ್ದವಾಗಿ ಬೆಳೆಯಬಹುದು. ಇದಕ್ಕೆ ನಾವು ಹೇಳ್ತೀವಿ ಗ್ರೋತ್ ಫೇಸ್ ಅಥವಾ ಅನಾಜನ್ ಫೇಸ್ ಅಂತ. ಸೊ ಸೆಕೆಂಡ್ ಫೇಸ್ ಅಂತಂದ್ರೆ ಕೆಟಾಜನ್ ಫೇಸ್. ಇದು ಟ್ರಾನ್ಸಿಜೆಂಟ್ ಫೇಸ್ ಅಂತ. ಸೊ ಇಲ್ಲಿ ಕೂದಲು ತಮ್ಮ ಬುಡದಿಂದ ಅಂದ್ರೆ ಡರ್ಮಲ್ ಪೆಪಿಲೆ ಇಸ್ ಅ ಸ್ಕಿನ್ ಲೇಯರ್. ಸೊ ಅಲ್ಲಿಂದ ಹೊರಗಡೆ ಬರಲು ಸ್ಟಾರ್ಟ್ ಆಗುತ್ತೆ. ಅಂದರೆ ಇದಕ್ಕೆ ಬ್ಲಡ್ ಸರ್ಕ್ಯುಲೇಷನ್, ಆಕ್ಸಿಜನ್ ಸಪ್ಲೈ ಕಡಿಮೆ ಆದಂಗೆ ಅದು ಆ ಬೇಸಿನಿಂದ ಹೊರಗೆ ಬರಲು ಸ್ಟಾರ್ಟ್ ಮಾಡುತ್ತೆ. ಸೊ 3 ರಿಂದ 4% ಕೂದಲು ಈ ಸ್ಥಿತಿಯಲ್ಲಿ ಇರುತ್ತೆ. ಅಂದರೆ ಇದು ಸಾಮಾನ್ಯವಾಗಿ 2 ರಿಂದ 3 ವಾರದವರೆಗೆ ಲಾಂಗ್ ಆಗಿ ನಡೆಯುತ್ತೆ. ಅಂದ್ರೆ ಅಟ್ ಲೀಸ್ಟ್ ಫಾರ್ 2 to 3 weeks ಇಟ್ ವಿಲ್ ಬಿ ಕಂಟಿನ್ಯೂ ಇನ್ ದಿಸ್ ಸ್ಟೇಜ್. ಸೊ ಈ ಸ್ಟೇಜ್ ಅಲ್ಲಿ ಇದ್ದಾಗ ಕೂದಲು ತನ್ನ ಬುಡದಿಂದ ಹೊರಗೆ ಬರಲು ಸ್ಟಾರ್ಟ್ ಆಗುತ್ತೆ. ಅದೇ ಸಮಯದಲ್ಲಿ ಆ ಬೇಸ್ ಅಲ್ಲಿ ಯಾವ ಜಾಗ ಖಾಲಿ ಆಗಿರುತ್ತೋ ಅಲ್ಲಿ ಹೊಸ ಕೂದಲು ಬರಲು ಸ್ಟಾರ್ಟ್ ಆಗುತ್ತೆ. ಸೊ ಇದಕ್ಕೆ ನಾವು ಹೇಳ್ತೀವಿ ಟ್ರಾನ್ಸಿಷನ್ ಫೇಸ್. ಅಂದ್ರೆ ಇಟ್ಸ್ ಬಿಟ್ವೀನ್ ಅನಾಜನ್ ಅಂಡ್ ನೆಕ್ಸ್ಟ್ ಫೇಸ್ಗೆ ಇನ್ ಬಿಟ್ವೀನ್ ಇರೋದ್ರಿಂದ ಟ್ರಾನ್ಸಿಷನ್ ಫೇಸ್ ಅಂತ ಹೇಳ್ತೀವಿ. ಮೂರನೆಯದಾಗಿ ಬರೋದು ಕ್ಯಾಟೋಜಿನ್ ಫೇಸ್ ಅಂತ. ಇದು ರೆಸ್ಟಿಂಗ್ ಫೇಸ್. ಸಾಮಾನ್ಯವಾಗಿ ಅರೌಂಡ್ ಇದು ನಿಮಗೆ ಒಂದು 2 ರಿಂದ 3 ತಿಂಗಳವರೆಗೂ ಈ ಫೇಸಸ್ ಕಂಟಿನ್ಯೂ ಆಗಿ ನಡೆಯುತ್ತೆ. ಸೊ ಇಲ್ಲಿ ಕೂದಲು ತನ್ನ ಬುಡದಿಂದ ಹೊರಗೆ ಬಂದು ಬಟ್ ಉದುರುವುದಿಲ್ಲ, ಅಲ್ಲಿ ರೆಸ್ಟ್ ಮಾಡ್ತಾ ಇರುತ್ತೆ. ಸೊ ಇಟ್ ಜಸ್ಟ್ ಮೇಕಿಂಗ್ ಅ ಸ್ಪೇಸ್ ಫಾರ್ ನ್ಯೂ ಹೇರ್ ಫಾಲಿಕಲ್ ಟು ಕಮ್ ಔಟ್. ಸೊ ರೆಸ್ಟ್ ಮಾಡೋದ್ರಿಂದ ಇದು ಆಲ್ಮೋಸ್ಟ್ ನಮಗೆ ಒಂದು 4 to 5% ಹೇರ್ ಈ ಸ್ಟೇಜ್ ಅಲ್ಲಿ ಇರುತ್ತೆ. ಸೊ ರೆಸ್ಟ್ ಮಾಡ್ತಾ ಇರುತ್ತೆ, ಇನ್ನು ಉದುರಿರಲ್ಲ. ಸೊ ಅದೇ ಸಮಯದಲ್ಲಿ ಹೊಸ ಕೂದಲು ತನ್ನ ಬುಡದಿಂದ ಬರಲು ಸ್ಟಾರ್ಟ್ ಆಗಿರುತ್ತೆ. ಇದಕ್ಕೆ ನಾವು ಹೇಳ್ತೀವಿ ಟಿಲೋಜನ್ ಫೇಸ್ ಅಥವಾ ರೆಸ್ಟಿಂಗ್ ಫೇಸ್ ಅಂತ. ಸಮಟೈಮ್ಸ್ ಇಟ್ ಮೇ ಬಿಕಮ್ ಲಾಂಗ್ ಆಲ್ಸೋ. ಸೊ ಲಾಸ್ಟ್ ಫೇಸ್ ಬಂದ್ಬಿಟ್ಟು ನಿಮ್ಗೆ ಉದುರೋ ಫೇಸ್ ಅಂತ ಹೇಳ್ತೀವಿ. ಅದಕ್ಕೆ ನಾವು ಹೇಳ್ತೀವಿ ಎಕ್ಸೋಸನ್ ಫೇಸ್ ಅಂತ. ಇಲ್ಲಿ ಕೂದಲು ಉದುರಲು ಸ್ಟಾರ್ಟ್ ಆಗುತ್ತೆ. ಸೊ ಅದೇನು ರೆಸ್ಟಿಂಗ್ ಫೇಸ್ ಅಲ್ಲಿ ಇತ್ತಲ್ಲ ಆ ಕೂದಲು ಇವಾಗ ಉದುರಲು ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ನಾವು ಹೇಳೋದು ಸಾಮಾನ್ಯವಾಗಿ 50 ರಿಂದ 100ರಷ್ಟು ಹೇರ್ ಫಾಲ್ ಅಥವಾ ಕೂದಲು ಉದುರುವುದು ಸಾಮಾನ್ಯವಾದದ್ದು ಅಂತ. ಪ್ರತಿದಿನ ಆ ಹೆಲ್ದಿ ಪರ್ಸನ್ will lose at least 50 to 60 hair strands. That is absolutely normal. So ಇದು ಆಲ್ಮೋಸ್ಟ್ ನಿಮ್ಗೆ ಹೇರ್ ಫಾಲ್ ಆದಂಗೆ ಅದೇ ಸಮಯದಲ್ಲಿ ಹೊಸ ಹೇರ್ ರೀಗ್ರೋತ್ ಕೂಡ ಆಗ್ತಾ ಇರುತ್ತೆ. ಸೊ ಯಾವುದೇ ತರದ ಸ್ಟ್ರೆಸ್ ಅಥವಾ ಟೆನ್ಷನ್ ಬೇಡ. ನನ್ನ ಹೇರ್ ಫಾಲ್ ಆಗ್ತಿದೆ, 50ಕ್ಕಿಂತ ಜಾಸ್ತಿ ಹೇರ್ ಫಾಲ್ ಆಗ್ತಿದೆ, ಟಿಲ್ 100 ವರೆಗೂ ಹೇರ್ ಫಾಲ್ ಆದ್ರೆ ಇದು ನಾರ್ಮಲ್. ಸೊ ನಿಮ್ದು ಹೇರ್ ಫೇಸ್ ಚೆನ್ನಾಗಿದೆ, ಬಟ್ ಓನ್ಲಿ ಥಿಂಗ್ ಇಟ್ ಹ್ಯಾಸ್ ಟು ಗಿವ್ ಅ ಸ್ಪೇಸ್ ಫಾರ್ ನ್ಯೂ ಹೇರ್ ಫಾಲಿಕಲ್ ಗ್ರೋತ್. ಸೊ ಇದೆಲ್ಲ ಅಂಶಗಳು ನಿಮಗೆ ಗೊತ್ತಿದ್ರೆ ನೀವು ಹೇರ್ ಫಾಲ್ ಆದ್ರೂ ಕೂಡ ಅದರ ಬಗ್ಗೆ ನಿಮ್ಗೆ ಒಳ್ಳೆಯ ತಿಳುವಳಿಕೆ ಇರುತ್ತೆ. ಸೊ ಈ ಅನಾಜನ್ ಫೇಸ್ ತುಂಬಾ ಇಂಪಾರ್ಟೆಂಟ್ ಆಗಿದ್ದು. ಈ ಅನಾಜನ್ ಫೇಸ್ ಇರಬೇಕು ಹೇರು ತುಂಬಾ ಜಾಸ್ತಿ ದಿನದಲ್ಲಿ ಅಂತಂದ್ರೆ ಇದು ಆಲ್ ಡಿಪೆಂಡ್ಸ್ ಆನ್ ಯುವರ್ ಗುಡ್ ಹೆಲ್ತ್. ಸೊ ನೀವು ಎಷ್ಟು ನ್ಯೂಟ್ರಿಷನ್ ಫುಡ್ ತಿಂತೀರಾ, ನಿಮ್ಮ ಲೈಫ್ ಸ್ಟೈಲ್ ಹೇಗಿರುತ್ತೆ, ನಿಮ್ಮ ಮಾನಸಿಕ ಒತ್ತಡ ಹೇಗಿರುತ್ತೆ,
ಸ್ಟ್ರೆಸ್ ಫ್ರೀ ಲೈಫ್ ಇದ್ದಾಗ ನೀವು ಸಾಮಾನ್ಯವಾಗಿ ಯೋಗ ಪ್ರಾಣಾಯಾಮನ ಪ್ರತಿದಿನ ಮಾಡ್ತಾ ಇದ್ರೆ ಈ ಅನಾಜನ್ ಫೇಸ್ನ ನೀವು ಎಕ್ಸ್ಟೆಂಡ್ ಮಾಡ್ಕೋಬಹುದು. ಈ ಸಮಯದಲ್ಲಿ ನಿಮ್ಮ ಹೇರ್ ಕೂಡ ಥಿಕ್ ಆಗಿ ಸ್ಟ್ರಾಂಗ್ ಆಗಿ ಶೈನಿ ಆಗಿ ಗ್ರೋ ಆಗಲು ಸಹಾಯ ಮಾಡುತ್ತೆ. ಸೊ ನೀವು ಕೂಡ ಹೇರ್ ಫಾಲ್ ಬಗ್ಗೆ ವರಿ ಇದ್ರೆ ಈ ಗ್ರೋತ್ ಫೇಸ್ ಬಗ್ಗೆ ಹೆಚ್ಚಿನ ಮಾಹಿತಿನ ನಾನು ನಿಮ್ಗೆ ಕೊಟ್ಟಿದ್ದೀನಿ. ಇದನ್ನ ತಪ್ಪದೆ ವೀಕ್ಷಿಸಿ. ಸೊ ನಿಮ್ಗೆ ಈ ವಿಡಿಯೋ ಲೈಕ್ ಆಗಿದ್ರೆ ಶೇರ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಮ್ಮ ಚಾನೆಲ್ಗೆ ನೀವು ಆಗಿದ್ರೆ ಡೆಫಿನೆಟ್ಲಿ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಗೂ ಹೆಚ್ಚಿನ ಮಾಹಿತಿ ಬೇಕು ಅಥವಾ ನಿಮ್ಮ ಯಾವುದೇ ಒಂದು ಹೇರಿನ ಸಮಸ್ಯೆಗೆ ಕನ್ಸಲ್ಟೇಷನ್ ಮಾಡಬೇಕು ಅಂತಂದ್ರೆ ನಾನು ಡಾಕ್ಟರ್ ಸ್ಫೂರ್ತಿ ಮನ್ನಿಕೇರಿ, ಹೇರ್ ಸ್ಕಿನ್ ಅಂಡ್ ನ್ಯೂಟ್ರಿಷನಲ್ ಎಕ್ಸ್ಪರ್ಟ್, ಪ್ರಾಕ್ಟೀಸಿಂಗ್ ಅಟ್ ತ್ವಕ್ ಅಭಿವೃದ್ಧಿ ಕ್ಲಿನಿಕ್, ಇಟ್ಮಡು, ಬ್ಯಾಂಗ್ಳೂರು. ಪ್ಲೀಸ್ ನಮ್ಮ ಕ್ಲಿನಿಕ್ಗೆ ವಿಸಿಟ್ ಮಾಡಿ, ಕೆಳಗೆ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ನ ನೀವು ಬುಕ್ ಮಾಡ್ಕೋಬಹುದು. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.